ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ಇದು ಬೆಳಗ್ಗಿನ ಟೈಮ್, ಒಂದು 6 ಕಾಲಾಗಿದೆ. ಸ್ವಲ್ಪ ವಾಕ್ ಮಾಡೋಣ ಅಂತ ಬಂದೆ. ಈ ಬೆಳಗ್ಗಿನ ವಾತಾವರಣ ಎಂಜಾಯ್ ಮಾಡೋದು ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ. ಹಾಗೆ ಸೌಂಡ್ ನೋಡಿ, ಬೇರೆ ಯಾವ ಸೌಂಡ್ ಇಲ್ಲ, ಈ ವಾತಾವರಣದಲ್ಲಿರುವ ಕ್ರಿಮಿಕೀಟಗಳ ಸೌಂಡೇ ಇರುತ್ತೆ. ನನಗಂತೂ ತುಂಬ ಇಷ್ಟ. ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ. ಹಾಗೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡೋ ಮುಂಚೆ ಸ್ವಲ್ಪ ಬಿಸಿ ನೀರು ಕುಡಿತೀನಿ, 2 ಗ್ಲಾಸ್ ಆಗುವಷ್ಟು ಬಿಸಿ ನೀರು ಕುಡಿದು ಮತ್ತೆ ಬೇರೆ ಎಲ್ಲ ಕೆಲಸ ಸ್ಟಾರ್ಟ್ ಮಾಡೋದು. ನಮ್ಮ ಇದು ನೋಡಿ, ಪಪ್ಪಾಯದ ಗಿಡ ಬಿದ್ದಿದೆ ಇಲ್ಲಿ. ಉಂಟಲ್ಲ 3-4 ಅದು ತೆಗೆಯುದು ಒಳ್ಳೆ. ಬಾರಕ್ಕೆ ಬಿದ್ದದ ಬಾರಕ್ಕೆ ವೇಟ್ ಜಾಸ್ತಿ ಇತ್ತು. ಕಾಯಿ ಸುಮಾರು ಆಗಿತ್ತಲ್ಲ. ಇನ್ನೂ 3-4 ಉಂಟು. ಹಣ್ಣು ಒಂಥರ ಇದಾಗಿದೆ, ಹಳದಿ ಆಗಿದೆ ಕಲರ್. ಆಚೆ ತೆಗೆದು ಎಳ್ದು ಕಟ್ಟಿದ್ರೆ ಆಗ್ಬೋದು. ಹಾಗೆ ಮಕ್ಕಳಿಗೆ ಇವತ್ತು ರಜೆ ಇದ್ದದ್ರಿಂದ ಮನೆಯಲ್ಲಿದ್ದರು. ಹಾಗೆ ಮೆಹಂದಿ ಹಾಕು ಅಂತ ಹೇಳಿದ್ದು ನನ್ನ ಮಗಳು. ಹಾಗೆ ಮುಂಚಿನ ದಿವಸ ಕಲಸಿಟ್ಟಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ಇವಾಗ ನೆಕ್ಸ್ಟ್ ನನ್ನ ಪಯಣ ಕಿಚನ್ ಕಡೆಗೆ. ಇವಾಗ ಬೆಳಗಿನ ತಿಂಡಿಯ ಪ್ರಿಪರೇಷನ್ ಆಗ್ತಾ ಉಂಟು ನಮ್ಮ ಮನೆಯಲ್ಲಿ. ನಾವಿವತ್ತು ರವೆ ರೊಟ್ಟಿ ಮಾಡ್ತಾ ಇದ್ದೇವೆ. ಮೊದಲಿಗೆ ಸಜ್ಜಿಗೆ ಇದು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡ್ವಿ, ಮತ್ತು ಮಕ್ಕಳಿಗೆಲ್ಲ ಮನೇಲಿದ್ದಾರಲ್ಲ ಇಷ್ಟ ಆಗಲ್ಲ, ಹಾಗೆ ರವೆ ರೊಟ್ಟಿ ಮಾಡೋಣ ಅಂತ ನೆಕ್ಸ್ಟ್ ರವೆ ರೊಟ್ಟಿ ಮಾಡಿದ್ವಿ. 2 ಹಂಚಿಟ್ಕೊಂಡು ಮಾಡ್ತಾ ಇದ್ದೀವಿ ನಾನು ನನ್ನ ಅತ್ತಿಗೆ. ನೋಡಿ, ರವೆ ರೊಟ್ಟಿ ರೆಡಿ ಆಯಿತು. ಇನ್ನು ಚಹಾ ಕುಡಿಯೋದು. ಚಹಾದೊಟ್ಟಿಗೆ ರವೆ ರೊಟ್ಟಿ ಮತ್ತು ಚಟ್ನಿ ಇವತ್ತು ನಮಗೆ. ಜೋರು ಮಳೆ ಬರ್ತಾ ಉಂಟು. ನನ್ನ ಮಾತಾಡೋದು ಸೌಂಡ್ ಕೇಳ್ತಾ ಇಲ್ಲ ಗೊತ್ತಿಲ್ಲ ನನಗೆ. ಹಾಗೆ ಇವತ್ತು ಮಳೆ ಜೋರು ಉಂಟೇನಾ, ಮಕ್ಕಳಿಗೆ ಕೂಡ ರಜೆ ಕೊಟ್ಟಿದ್ದಾರೆ ಇವತ್ತು. ನಾಳೆ ಬೇರೆ ನಕ್ಷತ್ರ ಸ್ಟಾರ್ಟ್ ಆಗಲಿಕ್ಕೆ, ಆಶ್ಲೇಷ. ಇವತ್ತು ಎಂಡು ಪುಷ್ಯ ಇತ್ತಲ್ಲ, ಅದು ಇವತ್ತು ಎಂಡು, ನಾಳೆ ಆಶ್ಲೇಷ ಸ್ಟಾರ್ಟ್. ಹಾಗೆ ತಿಂಡಿ ಎಲ್ಲ ಆಯಿತು ನಮ್ಮದು. ರವೆ ರೊಟ್ಟಿ ನೋಡಿದ್ರಲ್ಲ ಆಗ ಮಾಡಿದ್ದು. ದಿನ ಅಕ್ಕಿ ತಿಂಡಿ ತಿನ್ನೋದಕ್ಕಿಂತ ಒಂದೊಂದು ದಿನ ಈ ಥರ ಮಾಡಿದರು ಒಳ್ಳೆ ಆಗುತ್ತೆ, ಮಕ್ಕಳು ಇಷ್ಟಪಡ್ತಾರೆ ಇದನ್ನೆಲ್ಲ. ಹಾಗೆ ಮಾಡಿದ್ದು. ಮತ್ತು ಇನ್ನು ನೆಕ್ಸ್ಟ್ ಏನು ನೋಡಬೇಕು, ಮಧ್ಯಾಹ್ನಕ್ಕೆ ಕೆಲಸ ಇದೆ. ಮಧ್ಯಾಹ್ನ ಏನು ಮಾಡೋದು ಗೊತ್ತಿಲ್ಲ ಪದಾರ್ಥ. ಇವತ್ತು ಮಕ್ಕಳೆಲ್ಲ ಮನೇಲಿದ್ದಾರಲ್ಲ, ಹಾಗೆ ಸ್ವಲ್ಪ ಲೇಟ್ ಎಲ್ಲ. ವಿಡಿಯೋನ ಎಂಡ್ ತನಕ ನೋಡಿ, ಏನಾಗತ್ತೆ ನೋಡೋಣ. ಹಾಗೆ ಇವಾಗ ಮಧ್ಯಾಹ್ನದ ಅಡಿಗೆದು ಪ್ರಿಪ್ರೇಷನ್ ಆಗ್ತಾ ಉಂಟು. ನಾನಿವತ್ತು ಮಧ್ಯಾಹ್ನಕ್ಕೆ ಇದು ಸಣ್ಣ ಬದನೆಕಾಯಿ ಬರ್ತದಲ್ಲ, ಕೆಂಪು ಬದನೆ, ಅದರದ್ದು ಎಣ್ಣೆಗಾಯಿ ಮಾಡಿದ್ದು, ತುಂಬ ಚೆನ್ನಾಗಿತ್ತು. ಹಾಗೆ ಅದರ ಜೊತೆಗೆ ಸ್ವಲ್ಪ ಟೊಮೆಟೊ ಸಾರು ಹಾಗೆ ಪಲ್ಯ ಮಾಡಿದ್ದೇವೆ. ಕ್ಯಾರೆಟ್ ಮತ್ತು ಬೀನ್ಸ್, ಬಟಾಟೆ ಎಲ್ಲ ಹಾಕಿ ಪಲ್ಯ ಮಾಡಿದ್ದು. ಹಾಗೆ ಸಂಜೆ ನಾನು ವಾಂಗಿಭಾತ್ ಮಾಡಲಿಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇದೊಂದು ರೆಸಿಪಿ ಶೂಟ್ ಮಾಡಿದ್ದೆ ಇದರದ್ದು. ವಾಂಗಿಭಾತ್ ಪೌಡರ್ ಮತ್ತು ವಾಂಗಿಭಾತ್ ಹೇಗೆ ಮಾಡೋದು ಅಂತೇಳಿ ಇದರಲ್ಲಿ ತೋರಿಸಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ವಾಂಗಿಭಾತ್. ಇದರ ರೆಸಿಪಿಯನ್ನು ನಾನು ಹಾಕ್ತೀನಿ ಚಾನಲಲ್ಲಿ, ಎಲ್ಲರೂ ನೋಡಿ ಹಾಗೆ ಟ್ರೈ ಮಾಡಿ ಮನೆಯಲ್ಲಿ ನಿಮ್ಮದು. ನಂದು ಈಗ ಸಂಜೆ ಒಂದು ರೆಸಿಪಿ ಶೂಟ್ ಆಯಿತು, ಎಲ್ಲ ಆಯಿತು ಮಾಡಿ ರೆಡಿ ಉಂಟು. ನೋಡಿ ಇಲ್ಲಿ ವಾಂಗಿಭಾತ್ ನೋಡಿ, ನೋಡ್ಲಿಕ್ಕೆ ಹೇಗೆ ಎಷ್ಟು ಚೆಂದ ಕಾಣಿಸ್ತಾ ಉಂಟಲ್ಲ. ಟೇಸ್ಟ್ ಕೂಡ ತುಂಬ ಒಳ್ಳೆ ಆಗಿದೆ. ಇದನ್ನು ರೆಸಿಪಿಯನ್ನು ಇದರಲ್ಲಿ ಹಾಕ್ತೀನಿ ಚಾನಲಲ್ಲಿ, ನೋಡಿ ಎಲ್ಲರೂ. ಹಾಗೆ ಇಷ್ಟ ಆದರೆ ನಿಮ್ಮ ಮನೆಯಲ್ಲಿ ಕೂಡ ಟ್ರೈ ಮಾಡಿ ನೀವು. ಮತ್ತು ತುಂಬ ಜನ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನನ್ನ ಚಾನಲಲ್ಲಿ ಬೇರೆ ಬೇರೆ ಹೊಸ ಥರದ ರೆಸಿಪಿಗಳನ್ನು ಹಾಕ್ತಾ ಇರ್ತೀನಿ. ಮತ್ತು ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟು ಹೀಗೆ ಇರಬೇಕು ಯಾವತ್ತೂ ಕೂಡ. ಹಾಗೆ ಇವಾಗ ಎಲ್ಲರಿಗೆ ಸ್ವಲ್ಪ ಸ್ವಲ್ಪ ಹಾಕಿ ಕೊಟ್ಟೆ, ಎಲ್ಲರೂ ತಿಂದು ಒಳ್ಳೆ ಆಗಿದೆ ಅಂತ ಹೇಳಿದರು. ಈಗ ಮಳೆ ಸ್ವಲ್ಪ ಬಿಟ್ಟಿದೆ, ಸ್ವಲ್ಪ ಪೇಟೆಗೆ ಹೋಗಬೇಕು, ಹೊರಟಿದ್ದೀನಿ ಪೇಟೆಗೆ. ಸ್ವಲ್ಪ ಹನಿ ಹನಿ ಬರ್ತಾ ಉಂಟು ಮಳೆ. ನನ್ನ ಮಗಳದ್ದು ಇದು ಇದು ನೋಡಿ ಎಂಥ ಕಾಂಬಿನೇಷನ್, ಫುಡ್ ಕಾಂಬಿನೇಷನ್. ಕೋರಿ ರೊಟ್ಟಿ ಜೊತೆಗೆ ಬದನೆಕಾಯಿ ಎಣ್ಣೆಗಾಯಿ. ಒಳ್ಳೆ ಆಗ್ತದಲ್ಲ ಇದು. ನಾನೊಂದ್ಸಲ ಟೇಸ್ಟ್ ಮಾಡಿ ನೋಡ್ತೇನೆ. ಘಮ ಘಮ ಬರ್ತಾ ಉಂಟು ಮಾತ್ರ ಪರಿಮಳ. ಪರವಾಗಿಲ್ಲ, ಒಳ್ಳೆ ಉಂಟು ಕಾಂಬಿನೇಷನ್.
ತಿನ್ನು. ಈ ಕೋರಿ ರೊಟ್ಟಿ ಉಂಟಲ್ಲ, ಅದ್ರ ಜೊತೆ ಯಾವ ಕಾಂಬಿನೇಷನ್ ಕೂಡ ಒಳ್ಳೆ ಆಗ್ತದೆ. ತರಕಾರಿ ಸಾರು ಕೂಡ ಒಳ್ಳೆ ಆಗ್ತದೆ. ಇದು ಮಾಡಬೇಕು, ಏನಾದರೂ ನೀರುಳ್ಳಿ ಸಾರು ಮಾಡ್ತಾರಲ್ಲ ಅದು ಕೂಡ. ಖಾಲಿ ಚಿಕನ್ ಸಾರಲ್ಲ, ಕೆಲವರು ವೆಜ್ ಇರ್ತಾರಲ್ಲ, ನಮ್ಮ ಮನೇಲಿ ಒಬ್ಬಳಿದ್ದಾಳೆ ವೆಜ್, ಅವಳಿಗೆ ಹಾಗೆ ಬೇರೆ ಬೇರೆ ಕಾಂಬಿನೇಷನ್. ಕೋರಿ ರೊಟ್ಟಿ ಜೊತೆಗೆ ಅವಳು ಇದು ಏನಾದರೂ ಡ್ರೈ ಪಲ್ಯದ ಜೊತೆಗೆ ಕೂಡ ತಿಂತಾಳೆ ಅದು. ಒಳ್ಳೆ ಆಗ್ತದೆ ಇದು ಕೂಡ. ಇದಕ್ಕೆ ಇದಿರಬೇಕು, ಒಂದು ಜೋಳದ ರೊಟ್ಟಿ ಇಲ್ಲ ಅಕ್ಕಿ ರೊಟ್ಟಿ, ಚಪಾತಿಗೆ ಒಳ್ಳೆ ಆಗ್ತದೆ. ನೀವು ಕೂಡ ಮನೇಲಿ ಮಾಡಿ ನೋಡಿ ಒಂದು ಸರ್ತಿ. ಎಣ್ಣೆಗಾಯಿ ಅದರ ರೆಸಿಪಿ ನಾನು ಹಾಕಿದ್ದೀನಿ, ಚೆಕ್ ಮಾಡಿ ಒಂದು ಸರ್ತಿ. ನಿಮಗೆಲ್ಲಾದರೂ ಜೋರು ಶೀತ ಆಗಿ ಜೋರು ಥಂಡಿ ಆಗಿದ್ದರೆ ಇವತ್ತೊಂದು ಮನೆ ಮದ್ದು ಹೇಳ್ತೀನಿ ನಾನು. ಇದು ನನ್ನ ಅಮ್ಮ ಹೇಳಿದರು, ನನಗೆ ಜೋರು ಶೀತ ಆಗಿದೆ ಹಾಗೆ ಇದನ್ನು ಮಾಡು ಅಂತ. ಬೆಳಗ್ಗೆ ಒಂದು ಸಲ ಮಾಡಿದೆ, ಸ್ವಲ್ಪ ಕುಡಿದ ಮೇಲೆ ಸ್ವಲ್ಪ ಒಳ್ಳೆ ಆಯಿತು ನನಗೆ. ಹಾಗೆ ಇನ್ನೊಂದು ಸಲ ಮಾಡುವ ಅಂತ, ಹಾಗೆ ನಿಮ್ಮ ಹತ್ರ ಕೂಡ ಶೇರ್ ಮಾಡುವಂತ ಮಾಡ್ತಾಯಿದ್ದೀನಿ ವಿಡಿಯೋ. ಮೊದಲಿಗೆ ನೋಡಿ ಹಾಲು ಬಿಸಿಗಿಟ್ಟಿದ್ದೀನಿ. ಹಾಲು ಚೆಂದ ಬಿಸಿಯೇ ಆಗಬೇಕು. ಆಲ್ರೆಡಿ ಇದು ಬಿಸಿಯಾದ ಹಾಲು, ಸ್ವಲ್ಪ ಬಿಸಿಗಿಟ್ಟೆ ನಾನು. ನೀರು ಹಾಲು ತಗೊಳ್ಬೇಕು ಮಾತ್ರ, ದಪ್ಪ ಹಾಲು ಬೇಡ. ಸ್ವಲ್ಪ ಹಾಲಿಗೆ ಜಾಸ್ತಿ ನೀರು ಹಾಕಿ ಬಿಸಿ ಮಾಡಬೇಕು. ಈಗ ನೋಡಿ ಇದು ಕುದೀತಾ ಉಂಟು, ಇದನ್ನು ಈಗ ಆಫ್ ಮಾಡ್ತೇನೆ. ಆಫ್ ಮಾಡಿದ್ದನ್ನು ಒಂದು ಲೋಟಕ್ಕೆ ಹಾಕ್ತೇನೆ. ಎಂತ ಇಲ್ಲ ನೋಡಿ, ಇಲ್ಲಿ ನಾನು ಅರಿಶಿನ ತಗೊಂಡಿದ್ದೀನಿ, ತುಂಬ ಸಿಂಪಲ್. ಇದು ಅರಿಶಿನ ಕೊಮ್ಮುಂಟಲ್ಲ, ಅದನ್ನೇ ಗುದ್ದಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಂಗಡಿ ಪ್ಯಾಕೆಟಲ್ಲಿ ಸಿಗ್ತದೆ ಅರಿಶಿನ, ಆದರೆ ಅದು ನ್ಯಾಚುರಲ್ ಅಲ್ಲ, ಅದಕ್ಕೆ ಸ್ವಲ್ಪ ಏನಾದರೂ ಮಿಕ್ಸ್ ಆಗಿರ್ತದೇನೋ ಅಂತ ನಾನು ಇದನ್ನೇ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಇದು ಅದು ನ್ಯಾಚುರಲ್ ಅಲ್ವಾ. ಈಗ ಇದು ಈ ಬಿಸಿ ಹಾಲಿಗೆ ಹಾಕುವ. 1 ಸ್ಪೂನಷ್ಟು ಹಾಕಿದ್ದೀನಿ, ಸಾಕು. ಈಗ ಇದನ್ನು ಸರಿ ಹೊಡಿಬೇಕು. ಇಲ್ಲಿ ಹೀಗೆ ಹಾಕಬೇಕು. ಇದನ್ನು ಗೋಲ್ಡನ್ ಮಿಲ್ಕ್ ಅಂತ ಕೂಡ ಹೇಳ್ತಾರೆ ನೋಡಿ. ಈ ಥರ ಒಳ್ಳೆ ಕಲರ್ ಬಂತಲ್ಲ. ಇನ್ನು ಇದನ್ನು ಬಿಸಿ ಬಿಸಿಯೇ ಕುಡಿಬೇಕು. ಬಿಸಿ ಬಿಸಿ ಕುಡಿಯುವ. ನಂಗೆ ಆಗ ಕುಡಿದೆ, ಸ್ವಲ್ಪ ಒಳ್ಳೆ ಆಯಿತು. ಅದಕ್ಕೆ ಇದು ಪುನಃ ಮಾಡಿದ್ದೀನಿ, ಪುನಃ ಕುಡಿತಾ ಇದ್ದೀನಿ. ಸ್ವಲ್ಪ ಕಡಿಮೆ ಆಯಿತು ನನಗೆ ಶೀತ. ಬಿಸಿ ಉಂಟು ಜೋರು. ಈಗ ಮಳೆಗಾಲ ಅಲ್ಲ, ತುಂಬ ಜನರಿಗೆ ಶೀತ ಕೆಮ್ಮು ಎಲ್ಲ ಸ್ಟಾರ್ಟ್ ಆಗ್ತದೆ, ಜ್ವರ. ಇದನ್ನು ಮಾಡಿ ಕುಡಿತಾ ಇರಬೇಕು. ಮಾಡಿ ಕುಡಿದ್ರೆ ತುಂಬ ಒಳ್ಳೆಯದಿದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮಗೆ ಸಹ. ಹಾಗೆ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.